ಭಾರತೀಯ ಸೇನೆಯ ಪರಾಕ್ರಮಕ್ಕೆ ಪಾಕ್ಗೆ ಪುಕ ಪುಕ ಶುರುವಾಗಿದೆ. ಮತ್ತೊಂದು ವಿಡಿಯೋವನ್ನ ರಿಲೀಸ್ ಮಾಡಿದಂತಹ ಇಂಡಿಯನ್ ಆರ್ಮಿ ಆಪರೇಷನ್ ಸಿಂಧೂರ ಸಕ್ಸಸ್ ಆದ ಬಗ್ಗೆ ವಿಡಿಯೋವನ್ನ ರಿಲೀಸ್ ಮಾಡಲಾಗಿದೆ. ವೆಸ್ಟರ್ನ್ ಕಮಾಂಡ್ನ ವಿಡಿಯೋವನ್ನ ರಿಲೀಸ್ ಮಾಡಲಾಗಿದೆ. ಪಾಕ್ ಮೇಲೆ ಆಗಿದ್ದ ದಾಳಿಯ ಬಗ್ಗೆ ಮಾಹಿತಿಯನ್ನ ಕೂಡ ಹಂಚಿಕೊಳ್ಳಲಾಗಿದೆ. ಭಾರತೀಯ ಸೇನೆಯ ಪರಾಕ್ರಮಕ್ಕೆ ಪಾಕ್ಗೆ ಪುಕ ಪುಕ ಶುರುವಾಗಿದೆ. ಮತ್ತೊಂದು ವಿಡಿಯೋವನ್ನ ರಿಲೀಸ್ ಮಾಡಲಾಗಿದೆ. ಪಾಕ್ ಮೇಲೆ ಆಗಿದ್ದಂತಹ ದಾಳಿಯ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳಲಾಗಿದೆ. ವೆಸ್ಟರ್ನ್ ಕಮಾಂಡ್ನ ವಿಡಿಯೋವನ್ನ ರಿಲೀಸ್ ಮಾಡಲಾಗಿದೆ. ಒಂದೊಂದು ವಿಡಿಯೋವನ್ನ ರಿಲೀಸ್ ಮಾಡ್ತಾ ಇದೆ ಭಾರತೀಯ ಸೇನೆ. ಒಂದೊಂದು ವಿಡಿಯೋವನ್ನ ನೋಡಿ ಪಾಕಿಸ್ತಾನಕ್ಕೆ ಮತ್ತಷ್ಟು ನಡುಕಗಳು ಕೂಡ ಉಂಟಾಗ್ತಾ ಇದೆ. ಪಾಕ್ ಮೇಲೆ ಆಗಿದ್ದಂತಹ ದಾಳಿಯ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದೆ. ಒಂದ್ ಕಡೆ ಪಾಕಿಸ್ತಾನ ಭಾರತ ಏನ್ ಮಾಡ್ತಾ ಇದೆ ಅದೆಲ್ಲವನ್ನ ಕೂಡ ಕಾಪಿ ಮಾಡುವ ಕೆಲಸವನ್ನ ಮಾಡ್ತಾ ಇದೆ. ಅದೇ ರೀತಿಯಾಗಿ ತಾವು ದಾಳಿ ಮಾಡಿದ್ರಲ್ಲ, ಈ ರೀತಿಯಾಗಿ ವಿಡಿಯೋವನ್ನ ರಿಲೀಸ್ ಮಾಡಿ ನೋಡೋಣ, ಎಲ್ಲವನ್ನ ಕಾಪಿ ಮಾಡಬೇಕು ಅನ್ನುವಂತಹ ಮನಸ್ಥಿತಿ ಸ್ವಂತ ಬುದ್ಧಿಕೆ ಅಂತೂ ಯಾವುದೂ ಇಲ್ಲ. ನಮ್ಮ ಭಾರತ ಯಾವ ರೀತಿಯಾಗಿ ಮಾಡ್ತಾ ಇದೆ ಅದೆಲ್ಲವನ್ನ ಕೂಡ ನೀವು ಕೂಡ ವಿಡಿಯೋ ರಿಲೀಸ್ ಮಾಡಿ ನೋಡೋಣ. ಯಾವುದೂ ಇಲ್ಲ ನಿಮ್ಮ ಹತ್ರ, ಆಧಾರ ಯಾವುದೂ ಇಲ್ಲ, ಸಾಕ್ಷಿಗಳು ಕೂಡ ಯಾವುದೂ ಇಲ್ಲ ನಿಮ್ಮ ಹತ್ರ. ಬಿಡುಗಡೆ ಮಾಡಿ ಅಂತಂದ್ರೆ ಇನ್ನೆಲ್ಲಿಂದ ಬಿಡುಗಡೆ ಮಾಡ್ತೀರಿ? ಏನೋ ಅಲ್ಲಿ ಪಾಕಿಸ್ತಾನದ ಜನಗಳಿಗೆ ತೊಂದರೆ ಆಗ್ಬಿಟ್ಟಿದ್ಯಾ ವಿಡಿಯೋ ರಿಲೀಸ್ ಮಾಡಕ್ಕೆ? ಇಲ್ಲ. ಅಟ್ಲೀಸ್ಟ್ ಹೋಗ್ಲಿ, ನಿಮ್ ಪಾಕ್ ಸೇನೆಯ ಮೇಲೆ ಏನಾದ್ರೂ ದಾಳಿ ಆಗಿದ್ಯಾ, ತೊಂದರೆ ಆಗಿದ್ಯಾ ವಿಡಿಯೋ ರಿಲೀಸ್ ಮಾಡಕ್ಕೆ? ಅದೂ ಇಲ್ಲ. ಇನ್ನೇನು ನೀವು ರಿಲೀಸ್ ಮಾಡಬೇಕು ಅಂತಂದ್ರೆ ಅಲ್ಲಿ ಪಾಕಿಸ್ತಾನದಲ್ಲಿ ಉಗ್ರರನ್ನ ಹೊಡೆದು ಉಳಿಸಿದ್ರಲ್ಲ ನಮ್ಮ ಭಾರತೀಯ ಸೇನೆಯವರು, ಅದನ್ನಷ್ಟೇ ರಿಲೀಸ್ ಮಾಡಿ ತೋರಿಸ್ಬೇಕಷ್ಟೇ. ಅದನ್ನ ಬಿಟ್ರೆ ಬೇರೆ ಇನ್ಯಾವ ಸಾಕ್ಷ್ಯಾಧಾರಗಳು ನಿಮ್ಮ ಬಳಿ ಇಲ್ಲ ಅನ್ನೋದು ಪದೇ 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 ಪ್ರೂವ್ ಆಗ್ತಾ ಇದೆ. ನೋಡಿ, ವೆಸ್ಟರ್ನ್ ಕಮಾಂಡ್ ನ ವಿಡಿಯೋವನ್ನ ಮತ್ತೆ ರಿಲೀಸ್ ಮಾಡಿದೆ ನಮ್ಮ ಭಾರತೀಯ ಸೇನೆ. ಪಾಕ್ ಮೇಲೆ ಆಗಿದ್ದಂತಹ ದಾಳಿಯ ಬಗ್ಗೆ ಒಂದು ಡೇ ಒನ್ ಇಂದನೂ ಕೂಡ ವಿಡಿಯೋ ಮುಖಾಂತರ ಸಾಕ್ಷ್ಯಾಧಾರಗಳನ್ನ ವಿಶ್ವದ ಮುಂದೆ ಇಡುವಂತಹ ಕೆಲಸವನ್ನ ನಮ್ಮ ಭಾರತ ಮಾಡ್ತಾ ಇದೆ. ಪ್ರತಿಯೊಂದು ದಾಳಿ ಯಾವ್ಯಾವ ರೀತಿಯಾಗಿ ದಾಳಿ ಮಾಡಿದ್ವಿ, ಎಷ್ಟು ಉಗ್ರರನ್ನ ಹೊಡೆದು ಉರುಳಿಸಿದ್ವಿ, ಯಾವ ಪ್ರದೇಶ ಯಾವ ರೀತಿಯಾಗಿ ಇತ್ತು ಮುಂಚೆ, ಯಾವ ಪ್ರದೇಶ ಈಗ ಯಾವ ಪರಿಸ್ಥಿತಿಯನ್ನ ತಲುಪಿದೆ. ಈಗಾಗಲೇ 9ಕ್ಕೂ ಹೆಚ್ಚು ಉಗ್ರರನ್ನ ಹೊಡೆದು ಉರುಳಿಸುವಲ್ಲಿ ನಮ್ಮ ಸೇನೆ ಯಶಸ್ವಿಯಾಗಿದೆ. ಆಪರೇಷನ್ ಸಿಂಧೂರ ಮೂಲಕ 9 ನಗರಗಳನ್ನ ಟಾರ್ಗೆಟ್ ಮಾಡಿ ಆ 9 ನಗರಗಳನ್ನ ಕೂಡ ಮಟಾಶ್ ಮಾಡಿದೆ. ಸೊ ಆ ಒಂದು ವಿಡಿಯೋ ಯಾವ ರೀತಿಯಾಗಿ ಆ ಪ್ರದೇಶವನ್ನ ಟಾರ್ಗೆಟ್ ಮಾಡಲಾಗಿತ್ತು, ಯಾವ ರೀತಿಯಾಗಿ ಸುತ್ತುವರೆದು ನಮ್ಮ ಸೇನೆಯವರು ಹತ್ಯೆ ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದೊಂದು ವಿಡಿಯೋವನ್ನ ಕೂಡ ರಿಲೀಸ್ ಮಾಡಿ ಸಾಕ್ಷ್ಯಗಳನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದೆ. ನಮ್ಮ ಬಳಿ ಸಾಕ್ಷ್ಯಾಧಾರಗಳು ಇದ್ದಾವೆ ಅನ್ನೋದರ ಮೂಲಕ ತಿರುಗೇಟನ್ನ ಕೊಡುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದೆ. ಈಗಾಗಲೇ ಪಾಕ್ ಕೂಡ ಬೆಚ್ಚಿ ಬಿದ್ದಿದೆ. ಭಾರತ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡ್ತಾ ಇದೆ, ಭಾರತವನ್ನ ನಾವು ಹೆದರಾಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ, ನಮ್ಮ ಹತ್ರ ಅಷ್ಟು ಶಸ್ತ್ರಾಸ್ತ್ರಗಳು ಇಲ್ಲ ಅನ್ನೋದು ಕೂಡ ತನ್ನ ಅರಿವಿಗೆ ಕೂಡ ಬಂದಿದೆ. ಸೊ ಹಾಗಾಗಿ ಈಗ ಸೈಲೆಂಟ್ ಆಗಿ ಇರೋದೊಂದೇ ಬ್ಯಾಲೆನ್ಸ್. ಈಗಾಗಲೇ ಪಾಕ್ನ ಮಾನ ಮರ್ಯಾದೆ ವಿಶ್ವದ ಎದುರು ಹರಾಜಾಗೋಗ್ಬಿಟ್ಟಿದೆ. ಅಷ್ಟಾದ್ರೂ ಕೂಡ ತಾನು ಕೆಳಗಡೆ ಬಿದ್ದಿದ್ರೂ ಕೂಡ ಬೇಸೆ ಮಣ್ಣಾಗಿಲ್ಲ ಅನ್ನುವಂತಹ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ಪಾಕಿಸ್ತಾನದವರು.